ಈ ಫುಲ್ ವಿಡಿಯೋದಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತಿರೋದು, ವೀಕ್ಲಿ ಅರ್ನಿಂಗ್ಸ್ ನಿಜವಾಗ್ಲೂ ಬರ್ತಿದ್ಯಾ, ವೀಕ್ಲಿ ಇಷ್ಟೊಂದು ದುಡ್ಡನ್ನ ಅರ್ನ್ ಮಾಡ್ಬೋದಾ ಎಲ್ಲಾನು ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಜೆನ್ಯೂನ್ ಇರೋದಕ್ಕೆ ಅಲ್ವಾ ನಾವು ಹೇಳೋದು. ಸೊ ಹಂಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ವಿಡಿಯೋನ ಹಾಕ್ತಿದ್ದೀನಿ. ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ನೀವು ನೋಡ್ಕೋಬಹುದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ ಯಾವ್ದು ಒಂದು ಪೇಮೆಂಟ್ ಬಂದಿದೆ ಅಲ್ವಾ. ಸೊ ನಂದು 2 ID ಇರೋದು. ಸೊ ಜಸ್ಟ್ ಇಷ್ಟೇ ಅಮೌಂಟಾ, ನಾನು ಜಾಯ್ನ್ ಆಗ್ತೀನಿ ಅಂದ್ರೂ ಕೂಡ ತಗೊಳ್ಳಲ್ಲ. ನಿಮ್ಗೆ ಕಂಪ್ಲೀಟ್ ಕೆಲಸ ಗೊತ್ತಾದ್ಮೇಲೆ ಅವರು ಜಾಯ್ನಿಂಗ್ ತಗೊಳ್ಳೋದು. ಈ ಜಸ್ಟ್ ನನ್ನ ID ನಂಬರ್ನ ಶೋ ಮಾಡಿದ್ರೆ ಅಂಡ್ ನನ್ನ ನೇಮ್ನ ಶೋ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಾನು ಹೆಂಗೆ ಕೆಲಸ ಮಾಡ್ತಿದ್ದೀನ ಇಲ್ವಾ, ಇದರಲ್ಲಿ ನನಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಅಂದ್ಬಿಟ್ಟು. ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ ನಾನು ಡಿಸ್ಪ್ಲೇ ಮೇಲೆ. ಬೆಳಗ್ಗೆ 10 AM ಇಂದ ನೈಟ್ 8 PM ವರೆಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮ್ಮನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕುತ್ಕೊಂಡು ನಾನು ಏನೋ ಒಂದು ವಿಡಿಯೋ ನೋಡಿದೆ, ಇಲ್ಲ ಇದು ಫೇಕು ಅಂತ ಹಾಕ್ಬಿಡೋಣ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಏನು ವಿಷಯ ಅಂತಂದರೆ, ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ನಾನು ಈ ಹಿಂದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ. ಒಂದು 2 ವಿಡಿಯೋಸ್ಗೂ ಮುಂಚೆ ಆ ವಿಡಿಯೋ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಅಥವಾ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವರ್ಕ್ ಫ್ರಮ್ ಹೋಮ್ ವಿಡಿಯೋನ ನಾನು ವಿಡಿಯೋ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ಸ್ಟಾರ್ಟಿಂಗ್ ವಿಡಿಯೋಗೆ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಬಂದಿತ್ತು. ಅಂದರೆ ಏನಪ್ಪ ಅಂದರೆ ಅಲ್ಲಿ ಹೋಗಿ ವರ್ಕ್ ಮಾಡೋರು, ಜೆನ್ಯೂನ್ ಆಗಿ ವರ್ಕ್ ಮಾಡೋರು ಏನಿದಾರಲ್ವಾ ಅವರೆಲ್ಲರೂ ಚೆನ್ನಾಗಿ ರಿವ್ಯೂನ ಕೊಟ್ಟಿದ್ರು, ಕಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಇತ್ತೀಚೆಗೆ ವಿಡಿಯೋ ಚೆನ್ನಾಗಿ ರನ್ ಆಯಿತು. ಅಂದರೆ ನಿಯರ್ ಟು 50K 50,000ವರೆಗೂ ರೀಚ್ ಆಯ್ತಲ್ಲ. ಸೊ ಬರ್ತಾ ಬರ್ತಾ ಕೆಲವೊಬ್ರು ನೆಗೆಟಿವ್ ಥಾಟ್ ಪೀಪಲ್ಸ್ ಏನಿರ್ತಾರಲ್ವ, ನೆಗೆಟಿವ್ ಮೈಂಡೆಡ್ ಪೀಪಲ್ಸ್, ಅವರೆಲ್ಲ ಸ್ವಲ್ಪ ಫೇಕ್ ಕಮೆಂಟ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಹೋಗ್ತಾ ಹೋಗ್ತಾ ವಿಡಿಯೋ 50K ರೀಚ್ ಆದಂಗೆ ಸ್ವಲ್ಪ ನೆಗೆಟಿವ್ ಪೀಪಲ್ಸ್ ಏನಿದ್ದಾರೆ ಅವರು ಕಮೆಂಟ್ ಸೆಕ್ಷನಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮ್ಮನೆ ದುಡ್ಡು ಕಟ್ಟಿಸ್ಕೋತಾರೆ, ಕೆಲಸ ಕೊಡಲ್ಲ, ದುಡ್ಡು ಕಟ್ಟಿಸ್ಕೊಂಡು ರೆಸ್ಪಾನ್ಸ್ ಮಾಡಲ್ಲ, ಫೇಕ್ ಇದು ಆ ರೀತಿ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ತುಂಬ ಜಾಸ್ತಿ ಅಮೌಂಟ್ ಪೇ ಮಾಡಿಸ್ಕೋತಾರೆ. ಇದೆಲ್ಲ ಒಂದು ರೀತಿ ನನಗೆ ಏನಾಯಿತು ಅಂತ ಅಂದರೆ, ನಾನು ಇದನ್ನು ಆ್ಯಕ್ಚುಲಿ ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಆ ವಿಡಿಯೋದಲ್ಲಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಕೆಲಸ ಮಾಡಿಕೊಂಡು ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್, ನೀವೆಲ್ಲ ತುಂಬ ಜನ ಕೇಳ್ತಿರ್ತೀರಲ್ವ ನಮಗೆ ತುಂಬ ಸಮಸ್ಯೆ ಇದೆ, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಪ್ರಾಬ್ಲಮಲ್ಲಿದ್ದೀವಿ ಅಂತ. ಸೊ ಲೇಡೀಸ್ಗೆ ಯೂಸ್ ಆಗಲಿ ಅಂದರೆ, ನಾವೀಗ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಯಾವ ಜೆಂಡರಲ್ಲಿ ಇರ್ತಾರೆ ಗೊತ್ತು. ಸೊ ನನಗೆ ತುಂಬ ಜನ ಕಮೆಂಟ್ ಮಾಡೋರು ಲೇಡೀಸೇನೆ. ಸೊ ನಿಮಗೊಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇದೊಂದು ಇನ್ಫಾರ್ಮೇಷನ್ನ ರಿವೀಲ್ ಮಾಡಿದ್ದೆ. ಸೊ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಇದು. ಬಟ್ ಇಲ್ಲಿ ಏನು ಮಾಡ್ತಾರೆ ಕೆಲವರು ಅಂದರೆ, ಕೆಲಸನ ಮಾಡೋಕ್ಕಾಗ್ದಿರೋರು ಕಮೆಂಟ್ ಸೆಕ್ಷನಲ್ಲಿ ಬಂದು ಸುಮ್ಮನೆ ಜನಗಳಿಗೆ ಒಂದು ನೆಗೆಟಿವ್ ಮಾಹಿತಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಮತ್ತೆ ಇನ್ನೂ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ. ಅದರಲ್ಲಿ ಒಂದು 4 to 5 ಮಿನಿಟ್ಸ್ವರೆಗೂ ನಾನು ಮಾತಾಡಿ, ಅದರಲ್ಲಿ ನನ್ನ ಸ್ಯಾಲ್ರಿ ಸ್ಲಿಪ್ ಕೂಡ ನಾನೇನು ಅದರಲ್ಲಿ ಎಡಿಟ್ ಮಾಡಿಲ್ಲ, ಹೆಂಗೆ ಬ್ಯಾಂಕಿಂದ ಬಂದಿದೆ ಅದೇ ಮೆಸೇಜ್ನ ನಾನು ಫಾರ್ವರ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರೂ ಮಾಡಲ್ಲ, ಬಿಕಾಸ್ ಅದು ನಮ್ಮ ಸೇಫ್ಟಿ ಪರ್ಸ್ನಲ್ ಅಂತ ಅಂದ್ಬಿಟ್ಟು. ಬಟ್ ನಾನು ಒಂದು ವೀಕ್ಗೆ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ವೀಕ್ಲಿ ಸ್ಯಾಲ್ರಿ ಬರುತ್ತೆ ಈ ಒಂದು ಕಂಪ್ನಿಯಲ್ಲಿ ಅಂತ. ಸೊ ಒಂದು ವೀಕ್ಗೆ ಎಷ್ಟು ಅಮೌಂಟ್ ಬಂದಿದೆ ಅದನ್ನು ನಾನು ವಿತ್ ಸ್ಕ್ರೀನ್ಶಾಟ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಆ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ಮೇಲೆ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಹ್ಞೂ ಮೇಡಮ್, ನಾನು ಕೆಲಸ ಮಾಡ್ತಿದ್ದೀನಿ, ಜೆನ್ಯೂನ್ ಇದೆ, ನಾವು ಕೊಡೋವಂಥ ಅಮೌಂಟ್ಗೆ 100 ಅಲ್ಲ 200% ಇದು ವರ್ಕ್ ಆಗುತ್ತೆ ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಬಟ್ ಆದರೂ ಕೂಡ ಅಲ್ಲೂ ಕೂಡ ಜನಗಳು ಸ್ಟಾಪ್ ಮಾಡಿಲ್ಲ, ಮತ್ತೆ ಕಮೆಂಟ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಇದೇ ರೀತಿ ಒಂದು ನೆಗೆಟಿವ್ ಥಾಟ್ ಸ್ಪ್ರೆಡ್ ಆಗ್ತಾನೆ ಇದೆ. ನಾನು ಯಾವುದಾದ್ರೂ ಪ್ರಮೋಷನ್ ತೊಗೊಂಡು ವಿಡಿಯೋ ಮಾಡಿದ್ದಿದ್ರೆ ಬಿಡು ಅಂತ ಸ್ಟಾಪ್ ಮಾಡ್ಬೋದಾಗಿತ್ತು. ಬಟ್ ಆದರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ಒಂದು ಒಳ್ಳೆ ಕಂಪನಿ ಜನರಿಗೆ ಯೂಸ್ಫುಲ್ ಆಗಲಿ, ನನ್ನ ನಂಬ್ಕೊಂಡು ವಿಡಿಯೋ ನೋಡ್ತಾರೆ ಆ್ಯಂಡ್ ನನ್ನ ಮೇಲೆ ಟ್ರಸ್ಟ್ ಇಟ್ಬಿಟ್ಟು ಮೆಸೇಜಲ್ಲಿ ಕೇಳ್ತಾರೆ, ಕಮೆಂಟ್ ಮಾಡ್ತಾರೆ ಯೂಸ್ಫುಲ್ ಇದೆಯಾ ಅಂತ. ಸೊ ಅವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಹೇಳಿದ್ರೆ ತುಂಬ ಜನ ನೆಗೆಟಿವ್ ಆಗಿ ಮಾಡ್ತಿದ್ದೀರಾ. ಅಂದರೆ ಒಂದು 80% ಪಾಸಿಟಿವ್ ಇದೆ, ಬರೀ 20% ಇದೆ. ಬಟ್ ಆ 20%ಗೆ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಿಡಿಯೋನ ಮಾಡಿಬಿಟ್ಟು ಹೇಳೋಣ ಅಂತ ಈ ಫುಲ್ ವಿಡಿಯೋದಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತಿರೋದು, ವೀಕ್ಲಿ ಅರ್ನಿಂಗ್ಸ್ ನಿಜವಾಗ್ಲೂ ಬರ್ತಿದ್ಯಾ, ವೀಕ್ಲಿ ಇಷ್ಟೊಂದು ದುಡ್ಡನ್ನ ಅರ್ನ್ ಮಾಡ್ಬೋದಾ ಎಲ್ಲನೂ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದ್ದೀನಿ, ಪ್ರೆಸೆಂಟ್ ನಾನು ಈ ಸಿಚುಯೇಷನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು ಒಂದೇ ಕಂಪನಿಗೆ. ಪ್ರೆಸೆಂಟ್ ನಾನು ಒಂದೇ ಕಂಪನಿಗೆ ಮಾಡ್ತಾ ಇರೋದು, ಅದು HWS ಫಾರ್ಚೂನ್ ಕಂಪನಿಗೆ.
ಅದು ರೀಸೆಂಟಾಗಿ ಒಂದು 2.5 ತಿಂಗಳಿಂದ ನಾನು ಬಂದಿದ್ದೀನಿ. ನಾನು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಡಬಲ್ ಅಲ್ಲ ಟ್ರಿಬಲ್ ಪೇಮೆಂಟ್ ನನಗೆ ರಿಟರ್ನ್ ಆಗಿದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಈವನ್ ನನಗೆ ಈ ಸಿಚುವೇಶನಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅಂದರೂ ಕೂಡ ನನ್ನ ಜಾಯ್ನಿಂಗ್ ತೊಗೊಂಡಿದ್ದಾರಲ್ಲ, ಸೊ ನಾಗಲಕ್ಷ್ಮಿ ಮೇಡಮ್ ಅವರೇ ನನ್ನ ಐಡಿನ ಮೂವ್ ಮಾಡಿಕೊಂಡು ನನಗೆ ವೀಕ್ಲಿ ಪೇಮೆಂಟ್ಸ್ನ ಕೊಡಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಲಾಸ್ಟ್ ಸಂಡೇ ಬಂದಿದ್ದಂಥ ಅಂದರೆ 20ನೇ ತಾರೀಕು ಬಂದಿದ್ದಂಥ ಒಂದು ಪೇಮೆಂಟ್ ಸ್ಕ್ರೀನ್ಶಾಟ್ನ ಹಾಕಿದ್ದೆ. ನನ್ನ ಈ ವಿಡಿಯೋದಲ್ಲಿ ರೀಸೆಂಟಾಗಿ ನನಗೆ ಯಾವ್ದು ಒಂದು ಪೇಮೆಂಟ್ ಬಂದಿದೆ ಅಲ್ವಾ, ಸೊ ನಂದು 2 ID ಇರೋದು. ಸೊ 2 IDಯಿಂದ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅನ್ನೋದನ್ನು ನಾನು ಸ್ಕ್ರೀನ್ ರೆಕಾರ್ಡ್ನೇ ಹಾಕ್ತೀನಿ. ಯಾವುದೇ ರೀತಿ ಸ್ಕ್ರೀನ್ಶಾಟ್ ಹಾಕಿದ್ರೆ ಮೇಡಮ್ ನಾನು ಯಾರ್ದೋ ಬೇರೆಯವ್ರದ್ದು ಹಾಕಿರ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು. ನನ್ನ ಫೋನ್ದೇನೆ ಸ್ಕ್ರೀನ್ ರೆಕಾರ್ಡ್ನ ನಾನು ಹಾಕ್ತೀನಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಅಂದ್ಬಿಟ್ಟು. ನನಗೆ ಇದೆಲ್ಲ ತೋರಿಸೋ ಅವಶ್ಯಕತೆನೇ ಇಲ್ಲ. ನಾನು ವಿಡಿಯೋ ಮಾಡಿ ಜಸ್ಟ್ ಬೇಕಿದ್ರೆ ಜಾಯ್ನ್ ಆಗಿ, ಬೇಡ ಅಂದರೆ ಬಿಟ್ಬಿಡಿ, ನಿಮ್ಮಿಂದ ನಮಗೇನು ದುಡ್ಡು ಬರಲ್ಲ ಅಥವಾ ನಿಮ್ಮಿಂದ ನಮಗೇನು ಪ್ರಾಫಿಟ್ ಇಲ್ಲ, ಲಾಭ ಇಲ್ಲ, ಏನಿಲ್ಲ. ನಮ್ಮ ಐಡಿಲಿ ನಾವು ಕೆಲಸ ಮಾಡಿದ್ರೆ ಮಾತ್ರನೇ ದುಡ್ಡು ಬರೋದಲ್ವಾ. ಸೊ ಬಿಟ್ಬಿಡ್ಬೋದಾಗಿತ್ತು. ನಾನು ಲೇಡೀಸ್ಗೆ ಉಪಯೋಗ ಆಗಲಿ ಅಂತ ಹೇಳಿದ್ರೆ ಸ್ವಲ್ಪ ಜನ ನೆಗೆಟಿವ್ ಪೀಪಲ್ಸ್ ಇಲ್ಲೂ ಬಂದು ಅದನ್ನು ಡೆಮಾಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಲ್ವ. ಸೊ ಅವ್ರ ಮಾತುಗಳನ್ನ, ಅವ್ರ ಕಮೆಂಟ್ಗಳನ್ನ ಜಸ್ಟ್ ಒಂದು ನಾವು ಕಮೆಂಟ್ನ ಆಧಾರವಾಗಿ ಇಟ್ಕೊಂಡು ಯಾರೋ ಒಬ್ಬರು ಫೇಕ್ ಅಂದರು ಅಂದ್ಬಿಟ್ಟು ಎಲ್ಲರ ಮೈಂಡ್ ಸೆಟ್ಟಲ್ಲೂ ಅದೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಜೆನ್ಯೂನ್ ಇರೋದಕ್ಕೆ ಅಲ್ವಾ ನಾವು ಹೇಳೋದು. ಸೊ ಹಾಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ವಿಡಿಯೋನ ಹಾಕ್ತಿದ್ದೀನಿ. ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ನೀವು ನೋಡ್ಕೋಬೋದು. ಇನ್ನು ತುಂಬ ಕ್ವಶನ್ಸ್ ಬರ್ತಾ ಇರೋದು, ಮೇಡಮ್ ಆ ಕಂಪನಿಯಲ್ಲಿ ಕೆಲಸ ಏನಿರುತ್ತೆ, ಕೆಲಸ ಏನು ಕೊಡ್ತಾರೆ, ನಾವು ಏನು ಕೆಲಸ ಮಾಡಬೇಕು, ಏನು ಎಜುಕೇಷನ್ ಆಗಿರಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ದುಡ್ಡು ಕಟ್ಟಿದ್ರೆ ಕೆಲಸ ಕೊಡ್ತಾರೆ, ಇದೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಒನ್ಸ್ ನೀವು ಜಾಯ್ನಿಂಗ್ ಆದಾಗ ಇಲ್ಲಿ ಯಾರು ಫೋರ್ಸ್ಫುಲಿ ಅಂತೂ ನಿಮ್ಮನ್ನ ಜಾಯ್ನಿಂಗ್ ತೊಗೊಳ್ಳಲ್ಲ, ನೀವು ಅಮೌಂಟ್ ಕಟ್ಟಲೇಬೇಕು ಇಲ್ಲ. ನೀವು ಒನ್ಸ್ ನಾನು ಕೊಟ್ಟಿರೋವಂಥ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋವಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನಿಂಗ್ ಆದರೆ ನೀವು ಡೈರೆಕ್ಟಾಗಿ ಅವರು ಕಂಡಕ್ಟ್ ಮಾಡುವಂಥ ಮೀಟಿಂಗ್ ಕ್ಲಾಸ್ನ ಅಟೆಂಡ್ ಮಾಡ್ಕೋಬೋದು. ಆ ಮೀಟಿಂಗಲ್ಲಿ ನಿಮಗೆ ಕೆಲಸ ಏನಿರುತ್ತೆ, ಯಾವ ರೀತಿ ಕೆಲಸ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ನಿಮಗೆ ಓಕೆ ಆಯಿತು ಅಂದರೆ ಮಾತ್ರ ನೀವು ಜಾಯ್ನಿಂಗ್ ತೊಗೋಬೋದು, ಇಲ್ಲ ಅಂದರೆ ಇಲ್ಲ, ಅವರು ಫೋರ್ಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದು, ನೀವು ನಮ್ಮ ಮೀಟಿಂಗ್ ಅಟೆಂಡ್ ಮಾಡ್ದೇ ಡೈರೆಕ್ಟ್ ನಮಗೆ ಜಾಯ್ನಿಂಗ್ ಕೊಡಿ, ನಾವು ಗ್ರೂಪಿಗೆ ಜಾಯ್ನ್ ಆಗಿದ್ದೀವಲ್ಲ, ನಾವು ಇಷ್ಟೇ ಅಲ್ವಾ ಅಮೌಂಟ್ ಕಟ್ಟೋದು, ಜಸ್ಟ್ ಇಷ್ಟೇ ಅಮೌಂಟಾ, ನಾನು ಜಾಯ್ನ್ ಆಗ್ತೀನಿ ಅಂದರೂ ಕೂಡ ತಗೊಳ್ಳಲ್ಲ. ನಿಮಗೆ ಕಂಪ್ಲೀಟ್ ಕೆಲಸ ಗೊತ್ತಾದ್ಮೇಲೆ ಅವರು ಜಾಯ್ನಿಂಗ್ ತಗೊಳ್ಳೋದು. ಈ ರೀತಿ ಯಾವುದಾದ್ರೂ ಒಂದು ಒಳ್ಳೇದು ಮಾಡ್ತಿರ್ತೀವಿ, ನಮ್ಮ ಫ್ಯಾಮಿಲಿಗೋಸ್ಕರ ನಾವೇನಾದರೂ ಸೇವಿಂಗ್ಸ್ ಮಾಡಿ ಕೊಡಬೇಕು. ಇವಾಗ ನನಗೂ ಏನೂ ಆ ಥರದ್ದಿಲ್ಲ ಅಲ್ವಾ. ಸೊ ಎಲ್ಲರ ಮನೆ ಕಡೆನೂ ಮಿನಿಮಮ್ ಅನ್ನೋದು ಒಂದು ಅರ್ನಿಂಗ್ಸ್ ಇದ್ದೇ ಇರುತ್ತೆ. ಯಾರು ಆಸ್ ಅ ಪ್ರೆಗ್ನೆಂಟ್ ವುಮನ್ಗೆ ನೀನು ದುಡಿಲೇಬೇಕು, ನೀನು ನಮಗೆ ತಂದು ಕೊಡಲೇಬೇಕು ಅಂತ ಯಾರ ಮನೇಲೂ ಹೇಳೋದಿಲ್ಲ. ಸೊ ನಾನು ಸುಮ್ಮನೆ ಕುತ್ಕೋಬೋದಿತ್ತು, ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ನೋಡೋಣ ಇಷ್ಟು ಅಮೌಂಟನ್ನ ಕಮ್ಮಿ ದುಡ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಿಕೊಂಡು ಇಷ್ಟೊಂದು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದಲ್ಲ ಅಂತ ನಾನು ಒಂದು ಮೈಂಡ್ ಸೆಟ್ಟಿಂದ ಇನ್ವೆಸ್ಟ್ ಮಾಡಿದ್ದಕ್ಕೆಲ್ವ ಇಷ್ಟೊಂದು ಅರ್ನಿಂಗ್ಸ್ ಆಗಿತ್ತು. ಸೊ ಹಂಗಾಗಿ ಚೆನ್ನಾಗಿ ಆಯ್ತಲ್ಲ, ಹಿಂಗೆ ಚೆನ್ನಾಗಿ ಬರ್ತಿದೆಯಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಸು. ಸೊ ಎಲ್ಲ ವಿಷಯನೂ ಶೇರ್ ಮಾಡ್ಕೋತೀನಲ್ಲ. ಇವಾಗ ಹೆಂಗೆ ಅಂತಂದರೆ ನಾವು ಏನೋ ಒಂದು ವಿಷಯ ಇಷ್ಟ ಆಯಿತು, ನಾನು ತಗೊಂಡೆ, ನನಗೆ ಚೆನ್ನಾಗಿ ಅನ್ನಿಸ್ತು, ಒಂದು ಸೀರೆ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಏನೋ ಪರ್ಚೇಸ್ ಮಾಡಿದೆ, ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದೇ ರೀತಿ ಕೆಲಸದ ವಿಷಯನೂ ಶೇರ್ ಮಾಡಿಕೊಂಡೆ ಅಷ್ಟೇ. ನಾನು ತೊಗೊಳ್ಳೋದನ್ನು ನೀವು ತೊಗೊಳಕ್ಕಾಗತ್ತಾ? ಇಲ್ಲ. ನಿಮ್ಗೆ ಇಷ್ಟ ಆದರೆ ಮಾತ್ರ ತಗೋತೀರಾ. ಅದೇ ರೀತಿ ಕೆಲಸನೂ ಅಷ್ಟೇ. ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟ್ ಇತ್ತು, ಕೆಲಸ ಮಾಡೋ ಕೇಪಬಿಲಿಟಿ ನಿಮಗಿದೆ ಅನ್ನೋಗಿದ್ರೆ ಮಾತ್ರ ಜಾಯ್ನ್ ಆಗ್ಬೋದು. ಅದರ್ವೈಸ್ ನಾನಿಲ್ಲಿ ಯಾರನ್ನೂ ಫೋರ್ಸ್ ಮಾಡ್ತಾ ಇಲ್ಲ. ನೀವು ಜಾಯ್ನ್ ಆಗಲೇಬೇಕು, ದುಡ್ಡು ಇನ್ವೆಸ್ಟ್ ಮಾಡಲೇಬೇಕು, ಮತ್ತು ನೀವು 100% ದುಡ್ಕೋತೀರಾ. ಇದು ಯಾವುದು ನಾನು ಹೇಳ್ತಾ ಇಲ್ಲ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ದುಡ್ಡು ಬಂದೇ ಬರುತ್ತೆ. ಯಾರೂ ಕೆಲಸ ಮಾಡದೆ ಫ್ರೀಯಾಗಂತೂ ದುಡ್ಡು ಕೊಡಲ್ಲ, ಯಾರೂ ಕೆಲಸ ಮಾಡದೆ ಫ್ರೀಯಾಗಂತೂ ಸ್ಯಾಲ್ರಿ ಬರೋದಿಲ್ಲ ಅಲ್ವಾ. ಸೊ ಹಂಗಾಗಿ ನಾನು ಯಾವುದು ಐಡಿನ ಪರ್ಚೇಸ್ ಮಾಡಿದ್ದೀನಿ, ನಾನು ಇದುವರೆಗೂ ನನ್ನ ID ನಂಬರ್ ಕೂಡ ಶೇರ್ ಮಾಡ್ಕೊಂಡಿಲ್ಲ. ತುಂಬ ಜನ ಫಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ಬೋದಿತ್ತು, ಇದು ನನ್ನ ಐಡಿ ತಗೊಂಡು ನೀವು ಜಾಯ್ನ್ ಆಗಿ ಅಂತ. ಸೊ ನನಗೆ ಅವಾಗ ಲ್ಯಾಕ್ಸ್ ಪ್ಲಸ್ ನಾನು ಅರ್ನಿಂಗ್ಸ್ ಮಾಡ್ಕೋಬೋದಾಗಿತ್ತು. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಐಡಿಗೆ ಜಾಯ್ನ್ ಆಗಿಬಿಟ್ಟಿದ್ದಿದ್ರೆ ID ನಂಬರ್ನ ನಾನು ಶೋ ಮಾಡಿ ಅಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಾನು ದುಡ್ಕೋಬೋದಾಗಿತ್ತು. ನಾನು ಆ ಕೆಲಸ ಮಾಡಲಿಲ್ಲ. ಜಸ್ಟ್ ನಾನು ಜಾಯ್ನ್ ಆಗಿದ್ದೀನಿ, ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದೆ. ಬಟ್ ನಾನು ಈ ವಿಡಿಯೋದಲ್ಲಿ ನನ್ನ ಐಡಿನ ತೋರಿಸ್ತಾ ಇದ್ದೀನಿ ಜಸ್ಟ್ ಬಿಕಾಸ್ ಆಫ್ ಇಲ್ಲ ಇವ್ರು ಸುಳ್ಳೇ ಹೇಳ್ತಿದ್ದಾರೆ, ಇವ್ರು ಮಾಡ್ಕೊಂಡೇ ಇಲ್ಲ, ಕೆಲಸನೂ ಮಾಡ್ತಿಲ್ಲ ಅಂತ ತುಂಬ ಜನ ಅನ್ಕೊತಾ ಇದ್ದಾರೆ, ಕಮೆಂಟ್ ಸೆಕ್ಷನ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಿಡಿಯೋದಲ್ಲಿ ಜಸ್ಟ್ ನನ್ನ ID ನಂಬರ್ನ ಶೋ ಮಾಡಿದ್ರೆ, ನನ್ನ ನೇಮ್ನ ಶೋ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ನಾನು ಹೇಗೆ ಕೆಲಸ ಮಾಡ್ತಿದ್ದೀನ ಇಲ್ವಾ, ಇದರಲ್ಲಿ ನನಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಅಂದ್ಬಿಟ್ಟು.
ಅದ್ರ ಜೊತೆಗೆ ಇನ್ನು ಕೆಲವೊಂದು ಡೌಟ್ಸ್ಗಳು ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ. ನಾವು ಅಮೌಂಟ್ ಪೇ ಮಾಡಿದ್ರೆ ಅದರ ರಿಟರ್ನ್ ಆಗಿ ಅವರು ಪ್ರಾಡಕ್ಟ್ಸ್ನ ಕೊಡ್ತಾರೆ, ಆ ಪ್ರಾಡಕ್ಟ್ನ ಸೇಲ್ ಮಾಡಿ ನಾವು ನಮ್ಮ ಅಮೌಂಟ್ನ ರಿಟರ್ನ್ ತಗೋಬೇಕು ಅಂತ. ಆ ಥರ ಯಾವುದೂ ಇಲ್ಲ, ಆ ಥರ ಜಾಬ್ ಅಲ್ಲ ಇದು. ಅವರು ನಾವು ಕಟ್ಟುವಂಥ ಅಮೌಂಟ್ಗೆ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ಸ್ನ ಕೊಡಲ್ಲ. ನಾವು ಪ್ರಾಡಕ್ಟ್ಸ್ ಬೇಕು ಅಂದರೆ ನಾವು ಅದಕ್ಕೆ ಪೇಮೆಂಟ್ ಮಾಡಿನೇ ತಗೋಬೇಕು, ಫ್ರೀಯಾಗಿ ಅಂಥವ್ರು ಪ್ರಾಡಕ್ಟ್ಸ್ ಕೊಡಲ್ಲ. ಬಿಕಾಸ್ ಅದು ಬಂದುಬಿಟ್ಟು ಯಾವುದೇ ರೀತಿ ಲೋಕಲ್ ಪ್ರಾಡಕ್ಟ್ಸ್ ಅಲ್ಲ. ನೀವು ಆಲ್ಮೋಸ್ಟ್ ನೋಡಿರ್ತೀರ, ನಿಮಗೆ ಈ ನೋನಿ, ಫೇಶಿಯಲ್ ಕಿಟ್ಸು, ಸ್ಕಿನ್ ಕೇರ್ ಐಟಮ್ಸ್, ಈ ಥರದ್ದೆಲ್ಲ ಪ್ರಾಡಕ್ಟ್ಸು ಈ ಕಾರ್ಟಲ್ಲಿ ಹೇಗೆ ಸಿಗುತ್ತಲ್ಲ, ಈ ಕಾರ್ಟ್ ಡೆಲಿವರಿ ಆ್ಯಂಡ್ ಈ ಕಾರ್ಟ್ ಲಾಜಿಸ್ಟಿಕ್ಸಲ್ಲಿ ರಿಜಿಸ್ಟರ್ ಆಗಿರುವಂಥ ಕಂಪ್ನಿಯದ್ದು. ಸೊ ಆ ಪ್ರಾಡಕ್ಟ್ಗಳು ನಿಮಗೆ ಬೇಕು ಅಂದರೆ ಯಾವುದೇ ರೀತಿ ನಾರ್ಮಲ್ ಕೊರಿಯರ್ ಅಲ್ಲ, ಈ ಕಾರ್ಟ್ ಲಾಜಿಸ್ಟಿಕ್ ಕೊರಿಯರ್ ಮುಖಾಂತರನೇ ಬರುತ್ತೆ ನಿಮಗೆ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೋದು. ಅದು ಯಾವುದೇ ರೀತಿ ಫ್ರಾಡ್ ಕಂಪನಿ ಅಲ್ಲ, ಫ್ರಾಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ ಅಂತ. ಸೊ ಅದು ಬೇರೆ. ಪ್ರಾಡಕ್ಟ್ಸ್ನ ಇನ್ ಕೇಸ್ ನಾವು ಪರ್ಚೇಸ್ ಮಾಡ್ತೀವಿ, ರೀಸೆಲ್ಲಿಂಗ್ ಮಾಡ್ತೀವಿ, ಪ್ರಾಡಕ್ಟ್ಸಿಂದ ಅರ್ನ್ ಮಾಡ್ತೀವಿ ಅಂದರೆ ಆ ವೇನೇ ಬೇರೆ ಇದೆ. ಬಟ್ ಇಲ್ಲಿ ನಾವು ಐಡಿನ ಪರ್ಚೇಸ್ ಮಾಡಿ ನಾವು ಅರ್ನಿಂಗ್ಸ್ ಮಾಡ್ತೀವಿ ಅಂದರೆ ಅದು ಆ ವೇನೇ ಬೇರೆ ಇದೆ. ಸೊ ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಮೀಟಿಂಗಲ್ಲಿ ಹೇಳ್ಕೊಡ್ತಾರೆ. ಒನ್ಸ್ ನಿಮಗೆ ಅರ್ಥ ಆಗಲಿಲ್ವಾ, ಟ್ವೈಸ್ ಹೇಳ್ಕೊಡ್ತಾರೆ. ನಿಮಗೆ ಅರ್ಥ ಆಗೋವರೆಗೂ ಅವರು ಮೀಟಿಂಗಲ್ಲಿ ಹೇಳ್ಕೊಡ್ತಾರೆ. ಒನ್ಸ್ ಅರ್ಥ ಆಯಿತು ಮೇಡಮ್ ನಾವು ಜಾಯ್ನ್ ಆಗ್ತೀವಿ, ಓಕೆ ಜಾಯ್ನ್ ಆಗ್ಬೋದು. ಇಲ್ಲ ಮೇಡಮ್ ನಮ್ಗೆ ಇದು ಕಷ್ಟ ಇದೆ, ಜಾಯ್ನಿಂಗ್ ಆಗೋಕ್ಕಾಗಲ್ಲ, ಅದು ನಿಮ್ಮ ಇಷ್ಟ, ಆಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ಕಂಪನಿ ಅಂತೂ ಫೋರ್ಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ನಾನು ಆಲ್ರೆಡಿ ಹೇಳಿರೋ ಥರ 10,000+ ವುಮೆನ್ಸಲ್ಲಿ ಕೆಲಸ ಮಾಡೋದು. ಸೊ ಹಾಗಾಗಿ ವುಮೆನ್ಸ್ಗೆ ಇದು ಒಳ್ಳೆ ಅಂದರೆ ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನಗೆ ರೀಸೆಂಟಾಗಿ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ವಾಯ್ಸು ಬರ್ತಾ ಇಲ್ಲ, ಫ್ರೀಕ್ವೆಂಟ್ಲಾಗಿ ಮಾತಾಡೋದಕ್ಕೂ ಆಗ್ತಿಲ್ಲ. ಬಟ್ ಕಮೆಂಟ್ಸ್ನ ನೋಡಿ ನಾನು ಏನು ಹೇಳಿದ್ದು, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿದ್ರು ಕೂಡ ಇವರು ಏನೋ ಒಂದು ರೀತಿ ಇವರೇ ಕಟ್ಸಿ ದುಡ್ಡನ್ನ ನಮಗೆ ಲಾಸ್ ಮಾಡಿಸ್ತಾ ಇದ್ದಾರೆ, ನಮ್ಮನ್ನ ಬೇಕು ಅಂತ ಇದಕ್ಕೊಂದು ನೂಗ್ತಾ ಇದ್ದಾರೆ ಅನ್ನೋ ಥರ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ಹೇಳಿಬಿಡೋಣ, ಹೇಳಿದ್ರೆ ಅಲ್ವಾ ಇದೆಲ್ಲ ಕ್ಲಿಯರ್ ಆಗೋದು ಅಂದ್ಬಿಟ್ಟು ಸೊ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಜನ ಜೆನ್ಯೂನ್ ಆಗು ಕೇಳ್ತಾ ಇದ್ದೀರಾ, ಮೇಡಮ್ ಇದಕ್ಕೆ ಹೆಂಗೆ ಜಾಯಿನ್ ಆಗೋದು, ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ವಾಟ್ಸಪ್ ಲಿಂಕಲ್ಲಿ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ. ಸೊ ತುಂಬ ರಿಕ್ವೆಸ್ಟ್ ಹೋಗ್ತಾ ಇದೆ, ಸಾವಿರಾರು ಜನ ಒಂದು ದಿವಸಕ್ಕೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಡೈಲಿ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಲಿಂಕ್ಸ್ನ ನನಗೆ ಶೇರ್ ಮಾಡ್ತಾ ಇರ್ತಾರೆ. ಸೊ ನಾನು ನಿಮಗೆ ಯೂಸ್ ಆಗಲಿ ಅಂದ್ಬಿಟ್ಟು ಡೈಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ವಾಟ್ಸಪ್ ಗ್ರೂಪ್ ಫಿಲ್ ಆದಾಗ ನಿಮಗೆ ರಿಕ್ವೆಸ್ಟ್ ತೊಗೊಳೋದು ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ತೊಗೋತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ 2 ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ಸೊ ಈ 2 ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ, ಡೈರೆಕ್ಟಾಗಿ ಕಾಲ್ ಮಾಡಿನೇ ಜಾಯಿನಿಂಗ್ ತಗೋಬೋದು, ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ, ಮೇಡಮ್ ನಾವು ಈ ವರ್ಕ್ಗೆ ಹೆಂಗೆ ಜಾಯ್ನ್ ಆಗೋದು, ನೀವು ಕೊಟ್ಟಿರೋಂಥ ವಾಟ್ಸಪ್ ಗ್ರೂಪ್ ಲಿಂಕ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗೋಗಿದೆ, ರಿವ್ಯೂನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ ಇದ್ದೀರಾ. ಸೊ ಹಾಗಾಗಿ ನಾನು ಇವಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ. ನಾನು ಡಿಸ್ಪ್ಲೇ ಮೇಲೆ 2 ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಲ್ವಾ, ಅದು ಒಂದು ಬಂದುಬಿಟ್ಟು ಅಜರಾ ಮುಸ್ಕಾನ್ ಮೇಡಮ್ದು, ಅದು ಡೈರೆಕ್ಟ್ HWS ಫಾರ್ಚೂನ್ ಕಂಪನಿಯ MD ಮೇಡಮ್ದಾಗಿರುತ್ತೆ. ಸೊ ನೀವು ಡೈರೆಕ್ಟ್ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ನಂಬರ್ ಬಂದ್ಬಿಟ್ಟು ಸಂಗೀತ ವಿಜಯ್ ಶೆಟ್ಟಿ ಮ್ಯಾಮ್ ಅವ್ರದ್ದು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನಾಗಲಕ್ಷ್ಮಿ ಮ್ಯಾಮ್ ಬಂದ್ಬಿಟ್ಟು ನನ್ನ ಐಡಿನ ಪುಷ್ ಮಾಡಿ ನಾನು ಈ ಸಿಚುಯೇಷನಲ್ಲಿ ಇರೋದಕ್ಕೆ ಪಾಪ ನನಗೆ ತುಂಬ ಹೆಲ್ಪ್ ಮಾಡಿ ನನಗೆ ಪೇಮೆಂಟ್ಸ್ನ ಭರಿಸ್ತಾ ಇದ್ದಾರೆ ವೀಕ್ಲಿ. ಸೊ ಈ 3 ಜನನೂ ಕೂಡ ನನಗೆ ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗಿದ್ದನು ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟ್ MD ಮೇಡಮ್ದು ನಾನು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಬೆಳಗ್ಗೆ 10 AM ಇಂದ ನೈಟ್ 8 PM ವರೆಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರ ಇನ್ ಬಿಟ್ವೀನ್ ಆ ಟೈಮ್ಸಲ್ಲಿ ಯಾವಾಗಾರ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಏನೇ ಡೌಟ್ ಇರಲಿ ಅಥವಾ ಯಾವುದೇ ರೀತಿ ಕ್ವಶನ್ಸ್ ಇರಲಿ ಇವರು ಕ್ಲಾರಿಫೈ ಮಾಡ್ತಾರೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಕೆಲಸ ಏನಿರುತ್ತೆ, ಹೇಗಿರುತ್ತೆ ಎಲ್ಲ ಕೂಡ ಇವರು ಡೀಟೇಲ್ಸ್ ಆಗಿ ಹೇಳ್ತಾರೆ. ನೀವು ವಾಟ್ಸಪ್ ಗ್ರೂಪ್ ಮುಖಾಂತರನೇ ಜಾಯ್ನ್ ಆಗಬೇಕು, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅನ್ನೋ ಹಾಗಿದ್ರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನು ಕೂಡ ಹಾಕಿರ್ತೀನಿ, ಹೋಗಿ ನೀವು ಚೆಕ್ಔಟ್ ಮಾಡಿ ಲಿಂಕ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಹಾಗೆ ತುಂಬ ಜನ ಅನ್ಕೋತಾ ಇರ್ತಾರೆ, ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಇದನ್ನು ನಾವು ಹೆಂಗೆ ನಂಬೋದು ಏನು ಅಂತ ಎಲ್ಲ. HWS ಫಾರ್ಚೂನ್ ಕಂಪ್ನಿಯವ್ರದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಅದರಲ್ಲಿ ಅವ್ರದ್ದೇ ಆದಂತಹ ಎಷ್ಟೊಂದು ಕಂಪನಿ ರಿಲೇಟೆಡ್, ಜಾಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ನಾನು ಅದರ ಲಿಂಕ್ಸ್ಗಳನ್ನು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಒನ್ಸ್ ಹೋಗಿ ಚೆಕ್ಔಟ್ ಮಾಡ್ಬೋದು. ಹೋಗಿ ಅವರ ಒಂದು ಓನ್ ಅಕೌಂಟ್ಸ್ಗಳಿಗೆ ಹೋಗಿ, ಆ ಓನ್ ಪೇಜ್ಗಳಿಗೆ ಹೋಗಿ ಚೆಕ್ಔಟ್ ಮಾಡಿದಾಗ ಇದು ನಿಜ ಇದೆಯಾ, ಜೆನ್ಯೂನ್ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಲೇಡೀಸ್
ಅವಾರ್ಡ್ಗಳನ್ನ ತಗೊಂಡಿದ್ದಾರೆ. ಅವಾರ್ಡ್ ಸುಮ್ಮನೆ ಯಾರಿಗೂ ಕೊಡಲ್ಲ ಅಲ್ವಾ. ಸೊ ನಾನಿಲ್ಲಿ ಬರೀ 2.5 ತಿಂಗಳಿಂದ ವರ್ಕ್ ಮಾಡಿಕೊಂಡು ಅವಾರ್ಡ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬಿಕಾಸ್ ನನಗೆ ಈ ಸಿಚುವೇಶನಲ್ಲಿ ಆ ಲೆವೆಲ್ಗೆ ಕೆಲಸನ ಆಗದೆ ಇರೋದ್ರಿಂದ ಸೊ ನನಗೆ ಯಾವುದು ಅವಾರ್ಡ್ ಬರದೇ ಇರ್ಬೋದು. ಇನ್ನು ಇನ್ ಫ್ಯೂಚರ್ ನನಗೆ ಬರ್ಬೋದು. ಬಂದಾಗ ಖಂಡಿತವಾಗ್ಲೂ ವಿತ್ ಅವಾರ್ಡ್ ನಾನು ವಿಡಿಯೋ ಮಾಡ್ತೀನಿ. ಪರ್ ಡೇಗೆ 10,000 ರೂಪೀಸ್ನ ಕ್ರಾಸ್ ಮಾಡಿ ಅರ್ನಿಂಗ್ಸ್ ಮಾಡಿರೋ ಲೇಡೀಸ್ ತುಂಬ ಜನ ಇದ್ದಾರೆ, ಅನ್ಕೌಂಟಬಲ್ ಲೇಡೀಸ್ ಇದ್ದಾರೆ. ಸೊ ಅವ್ರು ಎಷ್ಟೊಂದು ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ. ಅವಾರ್ಡ್ಸ್ನ ಯಾರು ಸುಮ್ಮನೆ ಕೊಡೋದಿಲ್ಲ. ಕಂಪ್ನಿ ಹಾರ್ಡ್ ವರ್ಕ್ ಮಾಡೋರಿಗೆ, ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಮಾಡಲೇಬೇಕು ನಮ್ಮ ಫ್ಯಾಮಿಲಿಯವ್ರಿಗೆ ಅನ್ನೋ ಒಂದು ಮೈಂಡ್ ಸೆಟ್ ಇರೋ ಲೇಡೀಸ್ಗೆ ಅದೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಕುತ್ಕೊಂಡು ನಾನು ಏನೋ ಒಂದು ವಿಡಿಯೋ ನೋಡಿದೆ, ಇಲ್ಲ ಇದು ಫೇಕು ಅಂತ ಹಾಕ್ಬಿಡೋಣ ಅಂತ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಒಂದು ಹೆಜ್ಜೆ ಮುಂದೆ ಇಟ್ಟು ಏನಾಗುತ್ತೆ ನೋಡೋಣ, ನಿಜಾನ ಸುಳ್ಳ ತಿಳ್ಕೊಳ್ಳೋಣ ಫಸ್ಟು. ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ಮಾಡೋ ಅಂಥ ಕಮೆಂಟಿಂದ ನಾವು ಸುಮ್ಮನೆ ಹಿಂದುಳಿಬಾರ್ದು ಅನ್ನೋ ಒಂದು ಥಾಟ್ ಹೆಣ್ಣು ಮಕ್ಳಿಗೆ ಬಂದಾಗ್ಲೇ ಸೊ ಈ ರೀತಿ ಅಚೀವ್ಮೆಂಟ್ಸ್ ಆಗೋದು. ಸೊ ಅದೇ ರೀತಿ ನಾನು ಕೂಡ ಸುಮ್ಮನೆ ಇದ್ದಿದ್ರೆ ಇವಾಗ ನಾನು ಹೇಳ್ತಿರೋದು ನಾನು ಲಕ್ಷದಲ್ಲಿ ದುಡಿತಾ ಇದ್ದೀನಿ ಅಂತಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ವಾರಕ್ಕೆ 2,000-3,000 ರೂಪಾಯಿ ಬಂದ್ರೇ ದೊಡ್ಡದು. ಅದು ಮನೇಲೇ ಕುತ್ಕೊಂಡು ಏನಕ್ಕೆ ಎಲ್ಲೂ ಹೊರಗಡೆ ಹೋಗ್ದಿರಾ ವಾರಕ್ಕೆ 3,000-4,000 ರೂಪಾಯಿ ಬಂದರೆ ತಿಂಗಳಿಗೆ 12,000 ರೂಪಾಯಿ ಮೇಲೆ ಅರ್ನಿಂಗ್ಸ್ ಆಗೋಗುತ್ತೆ ನಮಗೆ. ಸೊ ಹಾಗಾಗಿ ಸೊ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ನನಗೆ ಹೇಳಬೇಕು ಅಂದರೆ ಒಂದು ತಿಂಗಳಿಗೆ 12,000 ರೂಪಾಯಿ ಮೇಲೇ ಕ್ರಾಸ್ ಆಗಿ ಅಮೌಂಟ್ ಬಂದಿದೆ. ಒಂದು ಸತಿ ಇಲ್ಲ ಅಂದರೆ 10 ಸತಿ. ಈ ಒಂದು HWS ಫಾರ್ಚೂನ್ ಕಂಪನಿಯ ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ನಾನು ಬಯೋದಲ್ಲಿ ಹಾಕಿರ್ತೀನಿ ಆ್ಯಂಡ್ ಡಿಸ್ಪ್ಲೇ ಮೇಲೆ ಕೂಡ ನಾನು ಹಾಕಿರ್ತೀನಿ. ಒಂದು ಸತಿ ಇಲ್ಲ ಅಂದರೂ ಕೂಡ 10 ಸತಿ ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಅವ್ರ ಗ್ರೂಪ್ಗೆ ಜಾಯಿನ್ ಆಗಿ ಅಥವಾ ಡೈರೆಕ್ಟ್ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಓಕೆ ಆಯಿತು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದಮೇಲೆ ನೀವು ಜಾಯ್ನಿಂಗ್ನ ತೊಗೋಬೋದು. ಜಾಯ್ನಿಂಗ್ನ ತಗೊಂಡು ನೀವು ಜಾಬ್ನ ಸ್ಟಾರ್ಟ್ ಮಾಡ್ಕೋಬೋದು. ಅವ್ರು ಹೇಳಿದ್ರು ಅಥವಾ ನಾನು ಹೇಳ್ತಾ ಇದ್ದೀನಿ, ಇಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಇನ್ನೊಬ್ಬರು ಫೇಕ್ ಅಂದರು, ಇಲ್ಲ ನಾನು ಮಾತ್ರ ಜೆನ್ಯೂನ್ ಅಂತ ಹೇಳ್ತಾ ಇದ್ದೀನಿ. ಯಾರ ಮೇಲೂ ಟ್ರಸ್ಟ್ ಇಲ್ಲ ಅಂದರೆ ನಿಮ್ಮ ಓನ್ ಮೈಂಡ್ಸೆಟ್ ನಿಮ್ಗೆ ಏನು ಹೇಳುತ್ತೆ, ಇಷ್ಟೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ ಆ್ಯಂಡ್ ಅವ್ರ ಜೊತೆ ಮಾತಾಡಿ ಇಷ್ಟೆಲ್ಲ ಆದಮೇಲೆ ನಿಮ್ಮ ಮೈಂಡಿಗೆ ಥಾಟ್ ಏನು ಬರುತ್ತೆ ಅದೇ ರೀತಿ ನೀವು ಮೂವ್ ಆನ್ ಆಗ್ಬೋದು. ಸೊ ನನ್ನ ಉದ್ದೇಶ ಇಷ್ಟೇ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಮಾಡ್ತಿರೋಂಥ ಕೆಲಸ ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋದಲ್ಲಿ ಇಷ್ಟೊಂದು ಆಗಲಿಲ್ಲ ಅಂದರೂ ಕೂಡ ಇಷ್ಟೊತ್ತು ಕುತ್ಕೊಂಡು ನಾನು ಮಾತಾಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಲಾಸ್ಟ್ವರೆಗೂ ನನ್ನ ವಿಡಿಯೋನ ನೋಡಿದರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನ್ನ ಕಮೆಂಟ್ ಸೆಕ್ಷನ್ ಯಾವಾಗಲೂ ಆನ್ ಆಗೇ ಇರುತ್ತೆ, ಕಮೆಂಟ್ಸ್ ಮಾಡಿ. ಸೊ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತೇನೆ ಇರಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.